ನಮಸ್ಕಾರ. ನಾನು ಜ್ಯೋತಿ ಪುರಾಣಿಕ್. ನಾನು ನಿಮಗೆ ಇವತ್ತು ಅಕ್ಷಯ ತೃತೀಯ ಮಹತ್ವದ ಬಗ್ಗೆ ಹೇಳುತ್ತೇನೆ ಹಾಗೂ ಅಕ್ಷಯ ತೃತೀಯದಂದು ಬಂಗಾರ ಖರೀದಿ ಮಾಡುವ ವಿಶೇಷತೆ ಬಗ್ಗೆ ಹೇಳುತ್ತೇನೆ. ಮೊದಲು ಅಕ್ಷಯ ತೃತೀಯದ ಮಹತ್ವದ ಬಗ್ಗೆ ಕೇಳೋಣ. ಈ ದಿನ ಮಾಡಿದ ಯಾವುದೇ ಸತ್ಕಾರ್ಯ, ದಾನ, ಜಪ, ಹೋಮ, ಪೂಜೆ ಇವುಗಳು ಅಕ್ಷಯ ಫಲವನ್ನು ನೀಡುತ್ತದೆ. ಅಂದರೆ ಅದರ ಫಲ ಎಂದಿಗೂ ಕಡಿಮೆಯಾಗುವುದಿಲ್ಲ. ಈ ಅಕ್ಷಯ ದಿನದಿಂದಲೇ ಕೆಲವು ಪವಿತ್ರ ಘಟನೆಗಳು ನಡೆದಿವೆ. ಅವು ಯಾವ್ಯಾವೆಂದು ನೋಡೋಣ. ಈ ದಿನವೇ ಪಾಂಡವರಿಗೆ ಅಕ್ಷಯ ಪಾತ್ರೆ ದೊರಕಿತ್ತು ಎಂದು ಮಹಾಭಾರತದಲ್ಲಿ ಹೇಳಲಾಗಿದೆ. ಇದರಿಂದ ಅವರಿಗೆ ಅನ್ನದ ಕೊರತೆ ಆಗಲಿಲ್ಲ. ಗಂಗಾದೇವಿಯ ಆಗಮನ. ಈ ದಿನವೇ ಗಂಗಾದೇವಿ ಭೂಮಿಗೆ ಇಳಿದು ಬಂದಿದ್ದಾಳೆ ಎಂದು ಕೆಲವು ಪುರಾಣಗಳಲ್ಲಿ ಹೇಳಲಾಗಿದೆ. ಇನ್ನು ಕೆಲವು ಪವಿತ್ರ ಘಟನೆಗಳು ಈ ದಿನವೇ ಆಗಿವೆ. ಅಕ್ಷಯ ತೃತೀಯ ಧಾರ್ಮಿಕ ಆಚರಣೆ. ಬೆಳಿಗ್ಗೆ ಬೇಗ ಎದ್ದು ಪವಿತ್ರ ಸ್ನಾನ ಮಾಡಿ ಶುದ್ಧ ವಸ್ತ್ರ ಧರಿಸಬೇಕು. ದೇವರ ಪೂಜೆ ಮಾಡಬೇಕು. ವಿಷ್ಣು, ಲಕ್ಷ್ಮಿ, ಕುಬೇರ ದೇವರ ಪೂಜೆ ಮಾಡಬೇಕು. ತುಳಸಿ ದಳದಿಂದ ವಿಷ್ಣುವಿಗೆ ಅರ್ಚನೆ ಮಾಡಬೇಕು ಹಾಗೂ ಓಂ ನಮೋ ನಾರಾಯಣ ಮಂತ್ರ ಜಪ ಮಾಡುವುದು ಬಹಳ ಶುಭ. ಬೇರೆ ದಿನಕ್ಕಿಂತ ಈ ದಿನದ ದಾನ ಮಾಡಿದರೆ ಅದಕ್ಕೆ ವಿಶೇಷ ಮಹತ್ವವಿದೆ. ಆದ್ದರಿಂದ ನಮ್ಮ ಕೈಯಿಂದ ಎಷ್ಟು ದಾನ ಆಗುವುದು ಅಷ್ಟು ದಾನ ಮಾಡಬೇಕು. ವಿಶೇಷವಾಗಿ ಅನ್ನದಾನ, ಜಲದಾನ, ವಸ್ತ್ರದಾನ ಇವು ಮಾಡಿದರೆ ಪುಣ್ಯ ಸಿಗುತ್ತದೆ. ಈಗ ಅಕ್ಷಯ ತೃತೀಯದಂದು ಬಂಗಾರ ಖರೀದಿಯ ವಿಶೇಷತೆ ಬಗ್ಗೆ ನೋಡೋಣ. ಈ ದಿನ ನಾವು ಏನೇ ಖರೀದಿ ಮಾಡಿದ್ದರೂ ವಿಶೇಷವಾಗಿ ಬಂಗಾರ ಖರೀದಿಸಿದರೆ ಅದು ನಮ್ಮ ಐಶ್ವರ್ಯವನ್ನು ಹೆಚ್ಚಿಸುತ್ತದೆ ಎಂದು ನಂಬಲಾಗಿದೆ. ಇದು ಲಕ್ಷ್ಮೀದೇವಿಯ ಕೃಪೆ. ಬಂಗಾರವು ಲಕ್ಷ್ಮೀದೇವಿಯ ಪ್ರತೀಕ ಎಂದು ಪರಿಗಣಿಸಲಾಗುತ್ತದೆ. ಈ ದಿನ ಬಂಗಾರ ಖರೀದಿಸಿದರೆ ಲಕ್ಷ್ಮೀದೇವಿಯ ಆಶೀರ್ವಾದ ನಮ್ಮ ಮನೆಗೆ ಬರುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಅಕ್ಷಯ ತೃತೀಯದಂದು ಖರೀದಿಸಿದ ಬಂಗಾರ ಅಕ್ಷಯ ಸಂಪತ್ತು ಎಂದು ಪರಿಗಣಿಸಲಾಗುತ್ತದೆ. ಅಂದರೆ ಅದು ದಿನದಿಂದ ದಿನಕ್ಕೆ ಬೆಳೆಯುವ ಸಂಕೇತವಾಗಿದೆ. ಆದುದರಿಂದ ಈ ದಿನ ವಿಶೇಷವಾಗಿ ಬಂಗಾರವನ್ನು ಖರೀದಿ ಮಾಡಲಾಗುತ್ತದೆ. ಬಂಗಾರ ಖರೀದಿಸುವುದು ಯಶಸ್ಸು ಮತ್ತು ಶ್ರೇಯಸ್ಸಿನ ಸಂಕೇತವಾಗಿದೆ. ಈ ದಿನ ಧಾರ್ಮಿಕ ಕಾರ್ಯಗಳ ಜೊತೆಗೆ ಬಂಗಾರ ಖರೀದಿಸುವುದು ಪುಣ್ಯವನ್ನು ಹೆಚ್ಚಿಸುತ್ತದೆ ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖವಿದೆ. ಅಕ್ಷಯ ತೃತೀಯದಲ್ಲಿ ಬಂಗಾರ ಖರೀದಿ ಮಾಡುವುದು ಕೇವಲ ಆರ್ಥಿಕ ಲಾಭಕ್ಕಾಗಿ ಮಾತ್ರವಲ್ಲ, ಅದು ಭಕ್ತಿ ಮತ್ತು ನಂಬಿಕೆಯ ಪ್ರತೀಕವಾಗಿದೆ. ಲಕ್ಷ್ಮೀದೇವಿಯ ಕೃಪೆಯಿಂದ ನಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ ಹೆಚ್ಚಲಿ ಎಂಬ ಆಶಯದಿಂದ ಜನರು ಈ ಆಚರಣೆಯನ್ನು ಮಾಡುತ್ತಾರೆ. ಸಂಪ್ರದಾಯ ಮತ್ತು ಕುಟುಂಬ ನಂಬಿಕೆ. ನಮ್ಮ ಭಾರತದಲ್ಲಿ ಅನೇಕ ಕುಟುಂಬಗಳಲ್ಲಿ ಅಕ್ಷಯ ತೃತೀಯ ದಿನ ಬಂಗಾರ ಖರೀದಿ ಒಂದು ಸಂಪ್ರದಾಯವಾಗಿದೆ. ತಾಯಂದಿರು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಅಥವಾ ಮಗಳ ಮದುವೆಗಾಗಿ ಬಂಗಾರವನ್ನು ಸಂಗ್ರಹಿಸುತ್ತಾರೆ. ಇದು ಭದ್ರತೆ ಮತ್ತು ಸಮೃದ್ಧಿಯ ಸಂಕೇತ. ಅಕ್ಷಯ ತೃತೀಯ ದಿನ ಬಂಗಾರ ಖರೀದಿ ಮಾಡುವುದು ಒಂದು ಭಕ್ತಿ, ನಂಬಿಕೆ ಮತ್ತು ಸಂಪ್ರದಾಯದ ಸಂಕೇತ. ಈ ದಿನ ಬಂಗಾರವನ್ನು ಖರೀದಿಸುವುದರಿಂದ ಲಕ್ಷ್ಮೀದೇವಿಯ ಆಶೀರ್ವಾದ ದೊರೆಯುತ್ತದೆ, ಜೀವನದಲ್ಲಿ ಸಮೃದ್ಧಿ ಹೆಚ್ಚುತ್ತದೆ ಮತ್ತು ಸಂಪತ್ತು ಶಾಶ್ವತವಾಗಿರುತ್ತದೆ ಎಂಬ ನಂಬಿಕೆ ಇದೆ. ಹಾಗೆ ಅಕ್ಷಯ ತೃತೀಯ ದಿನದಂದು ದಾನ ಮಾಡುವುದು ಕೂಡ ಅತ್ಯಂತ ಮಹತ್ವದಾಗಿದೆ. ಇದರಿಂದ ಪುಣ್ಯ ಹೆಚ್ಚುತ್ತದೆ ಮತ್ತು ಜೀವನದಲ್ಲಿ ಉತ್ತಮ ಫಲ ಸಿಗುತ್ತದೆ ಎಂದು ನಂಬಿಕೆ ಇದೆ. ಅದಕ್ಕೆ ಬಂಗಾರ ಖರೀದಿ ಮತ್ತು ದಾನ, ಧರ್ಮ, ಪೂಜೆ, ಸತ್ಕರ್ಮ ಮಾಡಿದ್ದರೆ ಕೂಡ
ಅದೇ ಅಕ್ಷಯ ಪುಣ್ಯ ದೊರೆಯುತ್ತದೆ. ಇದು ಅಕ್ಷಯ ತೃತೀಯ ಮಹತ್ವ ಮತ್ತು ಅಕ್ಷಯ ತೃತೀಯದಿಂದ ದಂದು ಬಂಗಾರ ಖರೀದಿಯ ವಿಶೇಷತೆ. ನಿಮಗೆ ನನ್ನ ಮಾಹಿತಿ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.